ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಜೀರಿಗೆ ಮೆಣಸಿನ ಕೃಷಿಯು ಒಂದು ಲಾಭದಾಯಕ ಕೃಷಿಯಾಗಿದ್ದು ಇದನ್ನು ಮಿಶ್ರ ಬೆಳೆಯ ರೀತಿ ಬೆಳೆಯಬಹುದು. ಅಡಿಕೆ ತೋಟದಲ್ಲಿ ಅಡಿಕೆ ಗಿಡಗಳ ಮಧ್ಯೆ 3 ಅಡಿ ಅಂತರದಲ್ಲಿ ಇದನ್ನು ಬೆಳೆಯಬಹುದು. ಯಾಕೆಂದರೆ ಜೀರಿಗೆ ಮೆಣಸಿಗೆ 50% ನೆರಳಿನ ಅವಶ್ಯಕತೆ ಇರುತ್ತದೆ. ಹಾಗಾಗಿ ಅಡಿಕೆಯ ಮಧ್ಯದಲ್ಲಿ ಸುಲಭವಾಗಿ ಬೆಳೆಯಬಹುದು. ಈ ಗಿಡಕ್ಕೆ ಕಾಯಿಲೆಗಳು ಕೂಡ ತುಂಬ ಕಡಿಮೆ ಇರುತ್ತದೆ. ಹಾಗಾಗಿ ನೀವು ಕೂಡ ಸುಲಭವಾಗಿ ಅಡಿಕೆ ಗಿಡದ ಮಧ್ಯೆ ಇದನ್ನು ಬೆಳೆಯಬಹುದು. ಹಾಗೆಯೇ ಇತರ ತೋಟಗಳ ಮಧ್ಯೆ ಅಂದರೆ ಸಿಲ್ವರ್ ಅಥವಾ ಬೇರೆ ಯಾವುದೋ ತೋಟ ಮಾಡಿದರೆ ಅದರ ಮಧ್ಯದಲ್ಲಿ ಜಾಗ ಇದ್ದರೆ ಅವುಗಳ ನಡುವೆ ಕೂಡ ಜೀರಿಗೆ ಮೆಣಸನ್ನು ತುಂಬ ಸುಲಭವಾಗಿ ಬೆಳೆಯಬಹುದು. ಇದು 3ರಿಂದ 4ನೇ ತಿಂಗಳಲ್ಲಿ ಕಾಯಿ ಬಿಡುತ್ತದೆ. ಹಾಗಾಗಿ ನಿಮಗೆ ತುಂಬ ಶೀಘ್ರ ಆದಾಯ ದೊರೆಯುತ್ತದೆ. ಇದನ್ನು ಸಪರೇಟಾಗಿ ಕೂಡ ಬೆಳೆಯಬಹುದು. ನೋಡಿ, ಈ ವಿಡಿಯೋದಲ್ಲಿ ತೋರಿಸಿದ್ವಲ್ಲ, ಈ ರೀತಿ ಸಪರೇಟಾಗಿ ಕೂಡ ಬೆಳೆಯಬಹುದು. ಆದರೆ ಇದಕ್ಕೆ ನೀರಿನ ವ್ಯವಸ್ಥೆ ಮಾಡಬೇಕಾಗುತ್ತದೆ. ಅಂದರೆ ಬೇಸಿಗೆಯಲ್ಲಿ ಪ್ರತಿ 15 ದಿನಕ್ಕೆ ಒಮ್ಮೆ 1 ಇಂಚು ನೀರು ಕೊಡಬೇಕಾಗುತ್ತದೆ. ಜೀರಿಗೆ ಮೆಣಸಿನ ಗಿಡವನ್ನು ತಯಾರಿಸಲು ಹಣ್ಣಾದ ಮೆಣಸನ್ನು ಕೊಯ್ಲು ಮಾಡಬೇಕು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ಈ ರೀತಿ ಹಣ್ಣಾದ ಮೆಣಸನ್ನು ಮಾತ್ರ ಕೊಯ್ಲು ಮಾಡಿ ಅದನ್ನು 18% ಮಾಯ್ಶ್ಚರ್ ಬರೋ ತನಕ ಒಣಗಿಸಬೇಕು. 18% ಮಾಯ್ಶ್ಚರ್ ಬಂದ ನಂತರ ಮೆಣಸನ್ನು ನಾವು ಕ್ರಷ್ ಮಾಡಬೇಕು. ಇದರಿಂದ ಸಿಪ್ಪೆ ಬೇರೆಯಾಗಿ ಒಳಗಿನ ಬೀಜಗಳು ಬೇರೆ ಆಗುತ್ತವೆ. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ಆ ರೀತಿ ಸಿಪ್ಪೆ ಮತ್ತು ಬೀಜಗಳನ್ನು ಬೇರ್ಪಡಿಸಬೇಕು. ಬೀಜಗಳನ್ನು ಬೇರ್ಪಡಿಸಿದ ನಂತರ ಇದಕ್ಕೆ ಸ್ವಲ್ಪ ಮರಳನ್ನು ಸೇರಿಸಿ ಮಿಕ್ಸ್ ಮಾಡಬೇಕು. ಯಾಕೆಂದರೆ ಮರಳನ್ನು ಮಿಕ್ಸ್ ಮಾಡೋದು ಯಾಕೆಂದರೆ ಸೀಡ್ಸ್ ಬೆಡ್ಡಲ್ಲಿ ಹಾಕುವಾಗ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅಂತೇಳಿ ಮರಳನ್ನು ಮಿಕ್ಸ್ ಮಾಡಬೇಕು. 50% ರೇಷದಲ್ಲಿ ಮಿಕ್ಸ್ ಮಾಡಬೇಕು. ಹೆಚ್ಚು ಕಮ್ಮಿ 100 ಗ್ರಾಮಷ್ಟು ಬೀಜ ಇದ್ದರೆ 100 ಗ್ರಾಮಷ್ಟು ಮರಳನ್ನು ಮಿಕ್ಸ್ ಮಾಡಬೇಕು. 4 ಇಂಚು ಎತ್ತರದ ರೈಸ್ಡ್ ಬೆಡ್ಡನ್ನು ರೆಡಿ ಮಾಡಿ ಆ ಬೆಡ್ಡಲ್ಲಿ ಬೀಜಗಳನ್ನು ಹಾಕಬೇಕು. ಈ ಬೆಡ್ ಮಾಡುವಾಗ ಕಾಂಪೋಸ್ಟನ್ನು ಉಪಯೋಗಿಸಿದರೆ ಉತ್ತಮ. ಬೀಜಗಳನ್ನು ಹಾಕಿದ ಮೇಲೆ ಅದರ ಮೇಲೆ ತೆಳುವಾಗಿ ಭತ್ತದ ಹುಲ್ಲನ್ನು ಹಾಸಬೇಕು. ಆಮೇಲೆ ಡೈಲಿ 2 ಟೈಮ್ಸ್ ವಾಟರಿಂಗ್ ಮಾಡಬೇಕು. 7ನೇ ದಿನದಲ್ಲಿ ಈ ರೀತಿಯ ಸಣ್ಣ ಸಣ್ಣ ಮೊಳಕೆಗಳು ಬಂದಿರುತ್ತವೆ. ಈ ಸಮಯದಲ್ಲಿ ಭತ್ತದ ಹುಲ್ಲನ್ನು ಸರಿಸಬೇಕು ಹಾಗೂ ಡೈಲಿ ಇದಕ್ಕೆ ನಿಧಾನವಾಗಿ ನೀರನ್ನು ಹಾಕುತ್ತಾ ಇರಬೇಕು. 20 ದಿನಗಳ ನಂತರ ಆ ಗಿಡಗಳನ್ನು ನಾವು ಬುಟ್ಟಿಗಳಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ಈ ರೀತಿ ಬುಟ್ಟಿಗಳಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿ ಇದರಲ್ಲಿ ನಾವು 1 ತಿಂಗಳವರೆಗೆ ಇಡಬಹುದು. ಬುಟ್ಟಿಗಳಿಗೆ ಟ್ರಾನ್ಸ್ಪ್ಲಾಂಟ್ ಮಾಡುವುದರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತವೆ ಹಾಗೂ ಸ್ಪೇಸಿಂಗ್ ಸಿಗುವುದರಿಂದ ಎಲೆಗಳು ಕೂಡ ತುಂಬ ಚೆನ್ನಾಗಿ ಬರುತ್ತವೆ. 18% ಒಣಗಿದ ಮೆಣಸು ನಿಮಗೆ ಮಾರುಕಟ್ಟೆಯಲ್ಲಿ 250 ರೂಪಾಯಿಗೆ 100 ಗ್ರಾಮ್ ಸಿಗುತ್ತದೆ. ಹಾಗೆಯೇ ಬುಟ್ಟಿ ಗಿಡ 6 ರೂಪಾಯಿಗೆ ಸಿಗುತ್ತದೆ. ನೀವು ಮೆಣಸನ್ನು ತೆಗೆದುಕೊಂಡು ನೀವೇ ಮೆಣಸಿನ ಗಿಡವನ್ನು ಮಾಡಬಹುದು ಅಥವಾ ಬುಟ್ಟಿ ಗಿಡವನ್ನು ತೆಗೆದುಕೊಂಡು ನೀವು ಅದನ್ನು ಪ್ಲಾಂಟ್ ಮಾಡಬಹುದು. ಉತ್ತಮ ಆದಾಯಕ್ಕೆ ನೀವು ಕೂಡ ಜೀರಿಗೆ ಮೆಣಸನ್ನು ಬೆಳೆಯಿರಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.